ನಮಸ್ಕಾರಗಳು ಸ್ನೇಹಿತರ, ನಮ್ಮ ಹೊಸ ಜೋಡಿ ಚಾನಲ್ಗೆ ಸ್ವಾಗತ. ಇಂದು ನಾವು ಪರಿಚಯಿಸಿಕೊಳ್ಳೋದು ಒಬ್ಬ ಸುಂದರ, ಸರಳ ಹಾಗೆ ಒಳ್ಳೆಯ ಹೃದಯದ ಹುಡುಗಿಯ ವಿವಾಹ ಪ್ರೊಫೈಲನ್ನು. ಫ್ರೆಂಡ್ಸ್, ಇವರ ಹೆಸರು ದೀಪ್ತಿ ಅಂತ. ವಯಸ್ಸು 25 ವರ್ಷ, ಎತ್ತರ 5 ಅಡಿ ಹಾಗೂ 4 ಇಂಚು ಎಂದು ತಿಳಿಸಿಕೊಟ್ಟಿದ್ದಾರೆ. ತೂಕ 52 kg ಎಂದು ಹೇಳಿದ್ದಾರೆ. ಗೋಧಿ ಮೈಮಣ್ಣ, ಸದಾ ಮುಗುಳ್ನಗೆಯೊಂದಿಗೆ ಎಲ್ಲರನ್ನ ಸೆಳೆಯುವಂತಹ ಸ್ವಭಾವ ಇವರದ್ದು ಎಂದು ಕೂಡ ತಿಳಿಸಲಾಗ್ತಿದೆ. ಹಾಗೆ ದೀಪ್ತಿ ಮೂಲತಃ ಶಿವಮೊಗ್ಗದವರು. ಈಗ ಬೆಂಗಳೂರಿನಲ್ಲಿ ಖಾಸಗಿ IT ಕಂಪನಿಯಲ್ಲಿ ಸಾಫ್ಟ್ವೇರ್ ಟೆಸ್ಟರ್ ಆಗಿ ಕೆಲಸವನ್ನ ಮಾಡ್ತಿದ್ದಾರೆ ಎಂದು ತಿಳಿಸಿಕೊಂಡಿದ್ದಾರೆ. ಹಾಗೆ ಇವರು BSc ಕಂಪ್ಯೂಟರ್ ಸೈನ್ಸ್ ಮುಗಿಸಿದ್ದಾರೆ ಎಂದು ಕೂಡ ಅವರು ಹೇಳಿಕೊಂಡಿದ್ದಾರೆ. ಹಾಗೆ ಸ್ನೇಹಿತರೆ, ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಮಾತ್ರ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾವು ನಿಮಗೆ ಸೆಂಡ್ ಮಾಡುತ್ತೇವೆ. ಹಾಗೆ ಸ್ನೇಹಿತರೆ, ಅವರ ಹವ್ಯಾಸಗಳನ್ನು ನಾವು ನೋಡೋದಾದರೆ ಪಿಯಾನೋ ವಾದಿಸುವುದು, ಹಾಗೆ ಪ್ರವಾಸವನ್ನು ಮಾಡುವುದು, ಹೊಸ ಅಡುಗೆ ಪದಾರ್ಥಗಳನ್ನು ಕಲಿಯುವುದು, ಮನೆತನದಲ್ಲಿ ತಂದೆ ರೈತ, ತಾಯಿ ಗೃಹಿಣಿ, ಒಂದು ಅಣ್ಣನು ಮದುವೆಯಾಗಿ ತನ್ನದೇ ಕುಟುಂಬದಲ್ಲಿ ನೆಲೆಸಿದ್ದಾರೆ ಎಂದು ಹೇಳಿಕೊಂಡಿದ್ದಾರೆ. ಹಾಗೆ ಇವರ ಕುಟುಂಬ ಬಾಂಧವ್ಯ ತುಂಬ ಒಳ್ಳೆಯದು. ಎಲ್ಲರೂ ಒಟ್ಟಾಗಿ ಹಬ್ಬ ಹರಿದಿನಗಳನ್ನು ಆಚರಿಸುತ್ತಾರೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಸ್ನೇಹಿತರೆ, ದೀಪ್ತಿ ಒಬ್ಬ ಜವಾಬ್ದಾರಿ, ಪ್ರೀತಿಪೂರ್ಣ, ನಂಬಿಕೆ ಇಟ್ಟುಕೊಳ್ಳಬಲ್ಲ ಸಂಗಾತಿಯನ್ನು ಹುಡುಕುತ್ತಿದ್ದಾರೆ. ಹಾಗೆ ಮದ್ಯ ಅಥವಾ ಧೂಮಪಾನ ಮಾಡದವರು, ಕುಟುಂಬ ಮೌಲ್ಯಗಳನ್ನು ಗೌರವಿಸುವವರು, ಜೀವನದ ಒಳ್ಳೆಯ ಕೆಟ್ಟ ಸಂದರ್ಭಗಳಲ್ಲಿ ಜೊತೆಗೆ ನಿಂತುಕೊಳ್ಳಬಲ್ಲವರು ಅವಳ ಕನಸು ಎಂದು ಕೂಡ ಹೇಳಿಕೊಂಡಿದ್ದಾರೆ. ಹಾಗೆ ಸ್ನೇಹಿತರೆ, ಅವಳ ಅಭಿಪ್ರಾಯದಲ್ಲಿ ಮದುವೆ ಎಂದರೆ ಹೃದಯಗಳನ್ನು ಸೇರಿಸುವ ಬಾಂಧವ್ಯ, ಪ್ರೀತಿ, ಗೌರವ, ನಂಬಿಕೆ ಮತ್ತು ಈ 3 ಸ್ತಂಭಗಳ ಮೇಲೆ ಅವಳು ತನ್ನ ಜೀವನವನ್ನು ಕಟ್ಟಿಕೊಳ್ಳಲು ಬಯಸುತ್ತಾರೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಯಾರಿಗಾದರೂ ಈ ಪ್ರೊಫೈಲ್ ಇಷ್ಟವಾದರೆ ಮತ್ತು ನಿಜವಾದ ಸಂಪರ್ಕ ಬಯಸಿದರೆ ವಿವರಗಳಲ್ಲಿ ನೀಡಿರುವ ಮಾಹಿತಿಯ ಮೂಲಕ ಸಂಪರ್ಕಿಸಬಹುದು ಎಂದು ಕೂಡ ಕೇಳಿಕೊಂಡಿದ್ದಾರೆ. ಸ್ನೇಹಿತರ, ಇದು ದೀಪ್ತಿಯವರ ಜೀವನದ ಚಿಕ್ಕ ಪರಿಚಯವಾಗಿದೆ. ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಆರಂಭಿಸಲು ಇದು ಒಳ್ಳೆಯ ಅವಕಾಶವಾಗಬಹುದು ಎಂದು ಕೂಡ ನಾವು ನಿಮಗೆ ಹಾರೈಸುತ್ತೇವೆ. ಹಾಗೆ ಯಾರಿಗಾದರೂ ದೀಪ್ತಿಯವರ ಫೋನ್ ನಂಬರ್ ಅಥವಾ ಅಡ್ರೆಸ್ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾವು ನಿಮಗೆ ಸೆಂಡ್ ಮಾಡುತ್ತೇವೆ. ಧನ್ಯವಾದಗಳು.